ಹಾಯ್ ಎವ್ರಿವಾನ್, ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ಬುಧವಾರ, ಹಾಗೆ ಪೌರ್ಣಮಿ ಇರೋದ್ರಿಂದ ಇವತ್ತಿನ ವ್ಲಾಗಲ್ಲಿ ಪೂಜೆ ಎಲ್ಲ ಇರುತ್ತೆ. ಹಾಗೆ ನೋಡಿ, ಇವತ್ತಿನ ವ್ಲಾಗ್ ನಿಮಗೂ ಸಹ ಇಷ್ಟ ಆಗುತ್ತೆ. ಹಾಗೆ ಒಂದು ರೆಸಿಪಿನ ಸಹ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಬಂದು ಬುಧವಾರ ಆಗಿದ್ದರಿಂದ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ನಾನು ಗುಡಿಸಿ ಒರೆಸಿ ಎಲ್ಲ ನಮ್ಮ ಪಾಪು ಎದ್ದೇಳೋಕ್ಕಿಂತ ಮುಂಚೆನೇ. ಇನ್ನು ಅವತ್ತು ಸಹ ಆಫೀಸ್ಗೆ ಹೋಗಿರಲಿಲ್ಲ ನಮ್ಮ ಹಸ್ಬೆಂಡು. ಅವರು ತಲೆನೋವು ಅಂತ ಹೇಳ್ಬಿಟ್ಟು ಲೀವ್ ಹಾಕ್ಕೊಂಡಿದ್ರು. ಇನ್ನು ಹಾಗೆ ಅವತ್ತು ಎಲ್ಲ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ವಿ, ತಲೆಗೆ ಸ್ನಾನ ಮಾಡಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹಾಗೆ ಎಣ್ಣೆ ಹಾಕ್ಕೊತಾ ಇದ್ವಿ. ಹಾಗೆ ನಮ್ಮ ಪಾಪು ಎಲ್ಲನಕ್ಕೂ ಹಾಕಿ, ಹಾಗೆ ನಮ್ಮ ಹಸ್ಬೆಂಡು ಸಹ ನನಗೆ ಹಾಕ್ತಾಯಿದ್ರು. ಇನ್ನು ಅವರು ಕೈಯೆಲ್ಲ ಎಣ್ಣೆ ಆಗುತ್ತೆ, ಹರಳೆಣ್ಣೆ ಹಾಕೋದ್ರಿಂದ ಕೈಯೆಲ್ಲ ಒಂಥರ ಅದು ತುಂಬ ಒಂಥರ ಅಂಟು ಥರ ಇರುತ್ತಲ್ಲ, ಹಾಗಾಗಿ ಎಣ್ಣೆ ಥರ ಇರುತ್ತೆ ಅಂದ್ಬಿಟ್ಟು ಅವರು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಹಾಕ್ತಾಯಿದ್ದಾರೆ. ಅವರು ಇನ್ನು ಹ್ಯಾಂಡ್ ವಾಶ್ ಎಲ್ಲ ಯಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಟೊಮೆಟೊ ಗೊಜ್ಜನ್ನು ಸಹ ಮಾಡಿದ್ದೆ. ಹಾಗೆ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡು, ಹಾಗೆ ಎಣ್ಣೆನ ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಸಹ ಹಾಕ್ಕೊತಾ ಇದ್ದೀನಿ. ಇನ್ನು ಸಾಸಿವೆ ಎಲ್ಲ ಸಿಡಿದ ಮೇಲೆ ಅದಕ್ಕೆ ನಾವು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು, ಕಡಲೆಬೇಳೆನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊತಾ ಇದ್ದೀನಿ. ಇನ್ನು ಅದಾದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವನ್ನ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮರೆತುಬಿಟ್ಟು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅದನ್ನು, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ನೀವು ಏನಾನ ಮಾಡ್ತೀನಿ ಅಂದರೆ ಆಗ ಬೆಳ್ಳುಳ್ಳಿನ ಸಹ ಹಾಕ್ಕೊಳ್ಳಿ, ಒಗ್ಗರಣೆಗೆ ಜಜ್ಜಿಬಿಟ್ಟು ತುಂಬ ಟೇಸ್ಟ್ ಕೊಡುತ್ತೆ. ಇನ್ನು ಅದಾದಮೇಲೆ ನಾನು ಅದಕ್ಕೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಒಂದು 6 ಟೊಮೆಟೊನ ಸಹ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಲೇ ಫ್ರೈ ಆದಮೇಲೆ ಅದಕ್ಕೊಂದೆರಡು ಗ್ಲಾಸಸ್ ನೀರು ಹಾಕ್ಬಿಟ್ಟು ಅದನ್ನು ಸಹ ತುಂಬ ಸಾಫ್ಟಾಗಿ, ಟೊಮೆಟೊ ಎಲ್ಲ ಸಾಫ್ಟಾಗಿ ಬೇಯೋ ಥರ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇನ್ನು ಹಾಗೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಈಗಲೇ ಆ್ಯಡ್ ಮಾಡ್ಕೊತೀನಿ. ಇನ್ನು ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿನೂ ಸಹ ಹಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಸಾಂಬಾರು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು, ಇನ್ನು ಹಾಗೆ ಅದನ್ನು ಚೆನ್ನಾಗಿ ಹಾಗೆ ಫ್ರೈ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಟೇಸ್ಟು ಇನ್ನೂ ಚೆನ್ನಾಗೇ ಬರುತ್ತೆ. ನಾನಿಲ್ಲಿ ಸಾಂಬಾರು ಪುಡಿ ಹಾಕಿದ್ಮೇಲೆ ಇನ್ನೂ ಒಂದು 2-3 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊತೀನಿ. ಅದು ಕುದಿ ಬಂದಷ್ಟು ಇನ್ನು ಟೊಮೆಟೊ ಎಲ್ಲ ನೀಟಾಗಿ ಸಾಫ್ಟ್ ಆಗುತ್ತಲ್ಲ, ಇನ್ನು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಟೊಮೆಟೊ ಗೊಜ್ಜು ಸಹ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಚೆನ್ನಾಗಿರುತ್ತೆ. ನಾನು ರೈಸಿಗೆ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ ಅಷ್ಟೇ. ಇನ್ನು ಹಾಗೆ ಅವತ್ತು ಪೌರ್ಣಮಿ ಆಗಿದ್ದರಿಂದ ನಾನು ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಳಿಬೇಕಿತ್ತು, ಹಾಗಾಗಿ ನಾನು ಅವತ್ತೇ ಕ್ಲೀನ್ ಮಾಡಿಕೊಂಡೆ. ದೇವ್ರ ಮನೆಯೂ ಫೋಟೋ ಎಲ್ಲ ಒರೆಸಿ ಟೈಲ್ಸ್ ಎಲ್ಲ ಒರೆಸ್ಕೊಂಡು, ಹಾಗೆ ಇನ್ನು ಅಲ್ಲೂ ದೇವ್ರ ಮನೆಯಲ್ಲೂ ಎಲ್ಲ ಕ್ಲೀನ್ ಮಾಡಿಕೊಂಡು, ಈ ಕಳಸ ಇಡೋಕ್ಕಿಂತ ಮುಂಚೆ ನಾನು ರಂಗೋಲಿ ಬಿಟ್ಬಿಟ್ಟು ಅದ್ರ ಮೇಲೆ ಕಳಸನ ಇಡ್ತೀನಿ. ಹಾಗಾಗಿ ಇಲ್ಲಿ ರಂಗೋಲಿನೂ ಸಹ ಬಿಟ್ಕೊತಾ ಇದ್ದೀನಿ. ಇನ್ನು ದೇವ್ರ ಮನೆಯಲ್ಲಿ ಇಲ್ಲಿ ವಿಡಿಯೋಲಿ ಕಾಣಿಸ್ತಾ ಇದೆ, ಹಾಗೆ ನೋಡಿದ್ರೆ ನಮ್ಮ ಟೈಲ್ಸು ಸಹ ವೈಟ್ ಇರೋದ್ರಿಂದ ಅದು ರಂಗೋಲಿ ಅಷ್ಟು ಕಾಣಿಸೋದೇ ಇಲ್ಲ. ಇಲ್ಲಿ ವಿಡಿಯೋಲಿ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ರಂಗೋಲಿ. ಇನ್ನು ಹೀಗೆ ನಾನು ಪ್ರತಿ ಸತಿ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿದಾಗೂ ರಂಗೋಲಿ ಬಿಟ್ಬಿಟ್ಟೆ ನಾನು ಕಳಸನ ಇಡೋದು. ಇನ್ನು ಹಾಗೆ ಫೋಟೋನು ಎಲ್ಲ ಸಹ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಇನ್ನು ದೇವ್ರ ಮನೆಯಲ್ಲೂ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಪ್ಲೇಟ್ನ ಸಹ ಇಟ್ಕೊಂಡೆ. ನಾನಿಲ್ಲಿ ಅಕ್ಕಿಲಿ ನಾನು ರೆಡ್ ರೈಸ್ ಇಟ್ಟಿದ್ದೀನಿ, ವೈಟ್ ರೈಸ್ ತರಬೇಕಿತ್ತು ಅಂತ ಹೇಳ್ಬಿಟ್ಟು ಬಾಯ್ಲ್ಡ್ ರೈಸು. ಇನ್ನು ಹಾಗೆ ಇಲ್ಲಿ ಇದರಲ್ಲಿ ಲಕ್ಷ್ಮೀ ವಿಗ್ರಹ, ಹಸು ಕರು ವಿಗ್ರಹ, ಹಾಗೆ ಮತ್ತು ಗಣೇಶ ವಿಗ್ರಹ ಮತ್ತು ಒಂದು ಕಳಸನ ಇಷ್ಟನ್ನು ಒಂದು ತಟ್ಟೆಯಲ್ಲೇ ಇಟ್ಕೊಂಡಿರ್ತೀನಿ ನಾನು, ಒಂದೇ ತಟ್ಟೆಯಲ್ಲಿ. ಇನ್ನು ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಕಳಸನ ಸಹ ಇಕ್ಕೊತಾ ಇದ್ದೀನಿ.
ಹೀಗೆ ನಾನು ಯಾವಾಗಲೂ ಇಟ್ಕೊಳ್ಳೋದು. ಎಲೆನೂ ಸಹ ಕಳಸ ಅಲ್ಲಿಟ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ನೀರಿಗೆ ಆಮೇಲೆ ಎಲೆನ ಇಟ್ಟು ಕಾಯಿ ಇಡೋದು. ಈ ಸತಿ ಲಕ್ಷ್ಮೀ ಮುಖವಾಡ ಏನು ಇಕ್ಕಿರಲಿಲ್ಲ, ಎತ್ತಿಕ್ಕಿದ್ದೆ ಹಬ್ಬದಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಚಂಬೂ ಸಹ ಚೇಂಜ್ ಮಾಡಿದ್ದೆ, ನಾರ್ಮಲ್ ಚಂಬಿಟ್ಟಿದ್ದೀನಿ. ಅಷ್ಟಲಕ್ಷ್ಮಿದೂ ಸಹ ಎತ್ತಿಕ್ಬಿಟ್ಟು ಇನ್ನು ಹಾಗೆ ಎಲ್ಲ ಜೋಡಿಸ್ಕೊಂಡು ದೀಪಗಳಿಗೂ ಸಹ ಬತ್ತಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಕ್ಕೊತಾ ಇದ್ದೀನಿ. ಇನ್ನು ತುಪ್ಪದ ದೀಪಕ್ಕೆ ಮಾತ್ರ ಈ ಚಿಕ್ಕ ದೀಪಗಳನ್ನ ಬಳಸ್ತೀನಿ. ತುಪ್ಪದ ದೀಪ ಹಚ್ಬೇಕಾದ್ರೆ ಅದನ್ನು ಸಹ ಅವತ್ತು ಪೌರ್ಣಮಿ ಇತ್ತಲ್ಲ, ಹಾಗೆ ಹಚ್ಚೋಣ ಅಂತೇಳ್ಬಿಟ್ಟು ಅವತ್ತು ಸಹ ಇಟ್ಕೊಂಡೆ. ಇನ್ನು ಹಾಗೆ ಸ್ವಲ್ಪ ದೀಪದ ಮುಂದೆ ಕಳಸದ ಮುಂದೆ ಒಂದು ರಂಗೋಲಿ ಬಿಟ್ಟರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ನಾನು ಈ ಮಣೆಯನ್ನು ಇಕ್ಕಿರಲಿಲ್ಲ ಅಂದರೆ ಕೆಳಗಡೆ ಟೈಲ್ಸ್ ಮೇಲೆ ಬಿಡ್ತೀನಿ. ಈ ಮಣೆ ಇಕ್ಕಿದ್ರಿಂದ ಮಣೆ ಮೇಲೆ ಬಿಟ್ಟಿದ್ದೀನಿ. ನನಗೂ ಸ್ವಲ್ಪ ಒರೆಸ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ. ನೆಕ್ಸ್ಟ್ ಡೇ ಕ್ಲೀನ್ ಮಾಡಿದಾಗ ಆ ಮಣೆ ಮಾತ್ರ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂದ್ಬಿಟ್ಟು ಇನ್ನು ಹಾಗೆ ಹೂವು ಹಣ್ಣು ಎಲ್ಲ ಇಟ್ಬಿಟ್ಟು ಪೂಜೆನ ಶುರು ಮಾಡಿಕೊಂಡೆ. ಈವ್ನಿಂಗ್ ಆಗಿತ್ತು ಅಷ್ಟೊತ್ತಿಗೆ. ಒಟ್ಟಿಗೆ ಈವ್ನಿಂಗ್ ಟೈಮಲ್ಲೇ ನಾನು ದೇವ್ರ ಸಾಮಾನೆಲ್ಲ ತೆಗ್ದು ತೊಳ್ಕೊಂಡೆ. ಒಂದು 4 o'clock ಅಷ್ಟಕ್ಕೆ ತೊಳ್ಕೊಂಡಿದ್ದಕ್ಕೆ ಕರೆಕ್ಟಾಗಿ ಪೂಜೆ ಟೈಮ್ ಅಷ್ಟೊತ್ತಿಗೆ ಎಲ್ಲ ಆಯಿತು. 5:30ಗೆಲ್ಲ ಮುಗ್ದಿತ್ತು ದೇವ್ರ ಮನೆ ಕ್ಲೀನಿಂಗ್. ಹಾಗಾಗಿ ಒಟ್ಟಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಗೆ ಪೂಜೆನೂ ಸಹ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗೆ ಈ ಬರ್ಡ್ಸ್ಗೆ ಎಲ್ಲ ಫುಡ್ ತರಬೇಕಿತ್ತು, ಫುಡ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಇನ್ನು ಹಾಗೆ ನನ್ನ ಮಕ್ಕಳು ಸಹ ಅಲ್ಲಿದ್ದಿದ್ದು ಪ್ರಾಣಿ ಪಕ್ಷಿಗಳ ಜೊತೆ ಎಲ್ಲ ಎಂಜಾಯ್ ಮಾಡಿದ್ರು. ಆ ಕ್ಲಿಪ್ಪಿಂಗು ಸಹ ಆ್ಯಡ್ ಮಾಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಕೊಕ್ಕು ಸರ್ತಾಯಿ ಬಿಡು. ಅಯ್ಯ ಅಳ್ಳು ಚಿನ್ನಿ ಕುಕ್ಕು ಸರ್ತಾಯಿ ಬೋಟ್ ಕಚ್ಚಿ ಕರ್ತಾಯಿ.